ನಮಗೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಇದು ಭಾಳ ವಿಚಿತ್ರವಾದ ಸಿನಿಮಾ. ಸಿಂಪಲ್ ಆಗಿ ನನಗೆ ಹೇಳೋಕೆ ಹೋದರೆ ವಿಷಯನೇ ಬಿಟ್ಕೊಟ್ಬಿಡ್ತೀವಿ ಅನ್ನೋ ಭಯ ಆಗುತ್ತೆ. ಬಟ್ ಭಾಳ ಮಜಾ ಮಾಡಿದ್ದೀವಿ ನಾವು ಶೂಟಿಂಗ್ ಮಾಡುವಾಗ. ನೀವು ನೋಡುವಾಗಲೂ ಅದಕ್ಕಿಂತ 4 ಪಟ್ಟು ಹೆಚ್ಚು ಮಜಾ ಮಾಡ್ತೀರಾ ಅಂತ ಅನಿಸುತ್ತೆ. ವಿಶ್ವಾಸ ಹೇಳ್ದಂಗೆ ಇದು ನಾವು ಇಷ್ಟು ವರ್ಷ ಮಾಡಿರುವ ಯಾವ ಸಿನಿಮಾಗಳಿಗೂ ಈ ಥರದ್ದು ನಾವು ಎಕ್ಸ್ಪೆರಿಮೆಂಟೇಷನ್ ಮಾಡಿಲ್ಲ. ಭಾಳ ವಿಚಿತ್ರ ಇನ್ ಅ ವೆರಿ ಗುಡ್ ವೇ. ಭಾಳ ಮಜಾ ಮಾಡಿ ಎಲ್ಲರೂ ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಯು ಎಂಜಾಯ್. ಖಂಡಿತ ಎಂಜಾಯ್ ಮಾಡ್ತೀವಿ. ಇಬ್ಬರಿಗೋಸ್ಕರ ಒಂದ್ಸಲ ಜೋರಾಗಿ ಚಪ್ಪಾಳೆ ಬರಲಿ. ಯು ಡನ್ ಬ್ರಿಲಿಯಂಟ್ ಜಾಬ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಪ್ರತಿ ಇವೆಂಟಿಗೆ ಬರ್ಬೇಕಾದ್ರೂ ಏನು ಮಾತಾಡಬೇಕು ಅಂತ ಎಲ್ಲ ರಿಹರ್ಸಲ್ ಮಾಡ್ಕೊಂಡು ಬಂದಿರ್ತೀನಿ. ಇಲ್ಲಿ ಬಂದಮೇಲೆ ಏನು ಮಾತಾಡಬೇಕು ಅಂತ ಗೊತ್ತಾಗುತ್ತೆ. ನನ್ನ ಚಪ್ಪಲಿ ಹರಿದೋಗಿದೆ. ಪೌಡ್ರ್ ತರಕ್ಕೆ ಹೋಗಿದ್ದೆ, ಅರ್ಜೆಂಟಲ್ಲಿ ಹರಿದೋಯ್ತು. ಸೊ ಕ್ಷಮಿಸಿ. ನಂದು KRG ಅವ್ರ ಜೊತೆಗೆ ಮೊದಲನೇ ಸಿನಿಮಾ. ಕಾರ್ತಿಕ್ ಸರ್, ಯೋಗಿ ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಕೆಲಸ ಮಾಡ್ತಾ ಸುಮಾರು ಜನರು ಪರಿಚಯ ಆಗ್ತಾರೆ ನಿಮಗೆ. ಸುಮಾರು ಜನರ ಜೊತೆಗೆ ನಿಮ್ಮದೊಂದು ಕನೆಕ್ಷನ್ ಆಗುತ್ತೆ. ಆ ಥರದ ಕನೆಕ್ಷನ್ ನನಗೆ ಜನಾರ್ದನ್ ಅವ್ರ ಜೊತೆಗೆ ಆಗಿದೆ. ಥ್ಯಾಂಕ್ಸ್ ಫಾರ್ ದ ಅಪಾರ್ಚುನಿಟಿ ಜನಾರ್ದನ್ ಸರ್. ಕಾಸ್ಟು ಎಲ್ಲ ರಘು ಸರ್ ಇವತ್ತು ನೀವಿದ್ದೀರಾ, ನಿಮ್ಮ ಎದುರುಗಡೆನೇ ಹೇಳ್ತಿದ್ದೀನಿ ನಾನು. ರಘು ಸರ್ ಯಾವ ಥರದ ಆ್ಯಕ್ಟ್ರು ಅಂದರೆ, ನಾವು ಬೇರೆ ಭಾಷೆಯಲ್ಲಿ ಎಲ್ಲ ಆ್ಯಕ್ಟರ್ಸ್ ಬಗ್ಗೆ ಮಾತಾಡ್ತೀವಿ. ವಿಜಯ್ ಸೇತುಪತಿ ಬಗ್ಗೆ ಮಾತಾಡ್ತೀವಿ, ಅಥವಾ ನವಾಜುದ್ದೀನ್ ಸಿದ್ದಿಕಿ ಬಗ್ಗೆ ಮಾತಾಡ್ತೀವಿ, ಇರ್ಫಾನ್ ಬಗ್ಗೆ ಮಾತಾಡ್ತೀವಿ. ಆ ಥರದ ಆ್ಯಕ್ಟರ್ ಸರ್ ನಿಮ್ಮನ್ನು ನಾವು ಸೆಲೆಬ್ರೇಟ್ ಮಾಡ್ಬೇಕು. ಆ್ಯಕ್ಚುಲಿ ತುಂಬ ಖುಷಿ ಇದೆ. ನಾನು 2ನೇ ಸಿನಿಮಾ ನಿಮ್ಮ ಜೊತೆಗೆ ಆ್ಯಕ್ಟ್ ಮಾಡಿರೋದು. ಎಲ್ಲ ಕಾಸ್ಟ್ ಮೆಂಬರ್ಸಿಗೂ ಕಂಗ್ರ್ಯಾಚುಲೇಷನ್ಸ್. ಇಷ್ಟೇ ಮಾರ್ತೋಗ್ತಾ ಇದೆ ನನಗೆ, ಸಾಕು. ಥ್ಯಾಂಕ್ ಯು. ನಾನು ಸುಲೇಮಾನ್ ಅನ್ನೋ ಪಾತ್ರ ಮಾಡಿದ್ದೀನಿ. ನನ್ನ ಜೀವನದಲ್ಲೇ ಈ ಥರದ ಕಾಸ್ಟ್ಯೂಮ್ ಹಾಕಿರಲಿಲ್ಲ, ಆ ಥರದ ಕಾಸ್ಟ್ಯೂಮ್. ಥ್ಯಾಂಕ್ ಯು. ಏನು ಹೇಳಬೇಕು? ಸಿನಿಮಾ ಬಗ್ಗೆ ಹೇಳಬೇಕಾ? ಈ ಒಂದು ಆಪರ್ಚುನಿಟಿ ಸಿಕ್ಕಿದ್ದು ಕಾರ್ತಿಕ್ ಅವರು ಮತ್ತು ಯೋಗಿ ಅವರಿಂದ. ಆಮೇಲೆ ಇಡೀ ಕಾಸ್ಟು, ದಿಗಂತ್ ಆಗಿರ್ಬೋದು, ಧನ್ಯ ಆಗಿರ್ಬೋದು, ಶರ್ಮಿಳಾ ಆಗಿರ್ಬೋದು, ರವಿಶಂಕರ್ ಗೌಡ್ರ ಆಗಿರ್ಬೋದು, ಮತ್ತು ನಮ್ಮ ನಾಗಭೂಷಣ ಮತ್ತು ರಂಗಾಯಣ ರಘು ಸರ್ ಅವ್ರ ಬಗ್ಗೆ ಹೇಳೋಂಗೇ ಇಲ್ಲ, ಎಲ್ಲರೂ ಹೇಳ್ಬಿಟ್ಟಿದ್ದಾರೆ. ಆಮೇಲೆ ಜನಾರ್ದನ್ ಚಿಕ್ಕಣ್ಣ ಅವರು ಗುಲ್ಟು ಸಿನಿಮಾ ಮಾಡಿದಾಗಿಂದ ನಾನು ಅವ್ರ ದೊಡ್ಡ ಫ್ಯಾನು. ಅವ್ರ ಕಡೆಯಿಂದ ಫೋನ್ ಬಂದಾಗ ನಾನೇ ಸ್ವಲ್ಪ ಶಾಕ್ ಆಗಿದ್ದೆ. ಸೊ ಸಖತ್ ಮಜಾ ಮಾಡಿದ್ದೀವಿ. ಇನ್ನೇನಿಲ್ಲ, ಸಿನಿಮಾ ನೋಡಬೇಕಷ್ಟೇ. 23ನೇ ತಾರೀಕು ಬರುತ್ತೆ. ಥ್ಯಾಂಕ್ ಯು ಆಲ್ ಫಾರ್ ಕಮಿಂಗ್ ಹಿಯರ್. ಬಂಕ್ ಮಾಡಿ ಬಂದಿದ್ದೀರಾ? ಇಲ್ಲ, ನಾವು ಬಂಕ್ ಮಾಡಿಸಿದ್ವಿ ಅವತ್ತು. 23ನೇ ತಾರೀಕು ಬಂಕ್ ಮಾಡ್ಕೊಂಬಂದ್ಬಿಡಿ. ಥ್ಯಾಂಕ್ ಯು. 2-3 ಡೇಸ್ ಬ್ಯಾಕ್ ಟಗರು ಪಲ್ಯ ಸಿನಿಮಾಗೆ ಫಿಲ್ಮ್ ಫೇರ್ ಅವಾರ್ಡ್ ಗೆದ್ದು ಬಂದಿದ್ದಾರೆ ಸರ್ ಅವರು. ಟಗರು ಪಲ್ಯ ಎಲ್ಲ ನೀವು ಥಿಯೇಟ್ರಲ್ಲಿ ನೋಡಿ, OTT ನೋಡಿ ನೀವು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರಿಂದ ಫಿಲ್ಮ್ ಫೇರ್ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಬಂದಿದೆ. ಇದು ಅವಾರ್ಡು ನಿಮಗೆ ಸೇರಿದ್ದು. ಮತ್ತೆ ನಮ್ಮ ಟಗರು ಪಲ್ಯ 100%. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಪೌಡರ್ ಚಿತ್ರದಲ್ಲೇ ಅಣ್ಣಾಚಿ ಅನ್ನುವಂತಹ ಒಂದು ಪಾತ್ರ ಮಾಡ್ತೀರಾ. ಹೇಳಿ ಅಣ್ಣಾಚಿ ಪಾತ್ರದ ಬಗ್ಗೆ. ಈ ಪೌಡ್ರಿಗೂ ನನಗೂ ತುಂಬ ಅವಿನಾಭಾವ ಸಂಬಂಧ. ನಿಮ್ಗೆ ಗೊತ್ತಿದೆ ಯಾಕೆ ಅಂತ ಅಲ್ವಾ? ಮೊದಲು ಮುಂದೆ ಪೌಡ್ರ್ ಹಾಕೊಳ್ಳಿ, ತಲೆ ಬಾಚ್ಕೊಳ್ಳಿ, ಸೂರ್ಯ ಬಂದಿತ್ತು. ಇದು ಜನಾರ್ದನ್ ಚಿಕ್ಕಣ್ಣ ಮತ್ತು ನಮ್ಮ ಕಾರ್ತಿಕ್ ಮತ್ತು ಯೋಗಿಯವರು ನಾವು ಸಿನಿಮಾ ಮಾಡ್ತೀವೋ ಬಿಡ್ತೀವಿ, ಯಾವಾಗ ಸಿಕ್ಕಿದ್ರು ಇಲ್ಲಿ ಅಲ್ಲಿ ಒಟ್ಟು ಪ್ರೋಗ್ರಾಮ್ ಏನೇನು ಆಗ್ತಿರ್ತದೆ KRG ಒಳಗೆ, ಅದು ಜಯಣ್ಣ ಕಂಪ್ನಿ, KRG ಕಂಪ್ನಿ, ಇದೆಲ್ಲ ಒಂಥರ ನಡೀತಾ ಇರ್ತದೆ. ಏನೇನು ಕಥೆಗಳು ನಡೀತದೆ. ಈ ಕತೆ ತುಂಬ ಹಿಂದೆ ಹೇಳಿದ್ರು, ಅದ್ಭುತವಾಗಿದೆ ಅಂತ. ನನಗೆ ಭಾಳ ತುಂಬ ಕನ್ನಡ ಚಿತ್ರರಂಗಕ್ಕೆ ನನಗೆ ಒಂದು ಬೇರೆ ಥರದ ಯಾಕೆ ಮಜಲು ಅಂತ ಹೇಳ್ತೀನಿ. ಇದು ಸ್ಟೈಲೈಸೇಷನ್ನು ಹೌದು, ಎಕ್ಸಾಗರೇಷನ್ನು ಹೌದು. ಆಮೇಲಿಂದ ಒಟ್ಟು ಪೌಡ್ರ್ನ ಟ್ರೀಟ್ಮೆಂಟ್ ಇದೆಯಲ್ಲ, ಅದು ಜನಾರ್ದನ್ ಚಿಕ್ಕಣ್ಣ ಓನ್ಲಿ 1 ಪೀಸ್ ನಮ್ಮ ಕನ್ನಡಕ್ಕೆ, ಒಂದೇ ಪೀಸ್ ಅದು. ಬೇರೆ ನಿಮಗೆ 100% ನಮ್ಮ ತಾಯಣ್ಣಿಗೂ ದೇವರಣ್ಣಿಗೂ ನಮ್ಮ ಮಂದಿಯವ್ರ ಮೇಲೆ ಆಣೆ ಕೇಳ್ತೀನಿ, ಇದು ವರ್ಲ್ಡ್ ವೈಡ್ ರೇಂಜಿಗೆ ಮಾಡಿದ್ದಾರೆ. ಆದರೆ ನಾನು ಯಾವುದು ಎಕ್ಸಾಗ್ರೇಷನ್ ಹೇಳ್ತಾರೆ. ನೀವು ನೋಡ್ತಿರ್ತಾರೆ ಎಲ್ಲ ಈಗ ಈ ಸಿನಿಮಾ ಎಲ್ಲ ಅದೊಂದು ಚಟ ಆಗ್ಬಿಟ್ಟಿದೆ, ಎಲ್ಲ ಕೈಗೆ ಬಂದುಬಿಟ್ಟಿದೆಯಲ್ಲ. ಯಾವ್ಯಾವ ದೇಶದ್ದು, ಎಲ್ಲಿದು, ಈ ಕೊರಿಯನ್ನು, ಅದು ಇದು ಯಾವ್ಯಾವ್ದ್ರದ್ದು ನೋಡ್ತಿರ್ತೀವಿ. ಒಟ್ಟು ಒಟ್ಟು ಸಿನಿಮಾ ಡಿಸೈನ್ ಆಗ್ಬೋದು, ಒಟ್ಟು ಎಲ್ಲ ನಮ್ಮೆಲ್ಲ ಪಾತ್ರಗಳು ಆಗ್ಬೋದು, ದಿಗಂತ್ ಆಗ್ಬೋದು, ಅನಿರುದ್ಧು, ಶರ್ಮಿಳಾ ಮಾಡಿ ಸಿಕ್ಕಾಪಟ್ಟೆ ದುನಿಯಾ ವಿಜಿ ರೇಂಜಿ ಫೈಟ್ ಮಾಡಿದ್ದಾಳೆ. ಅಯ್ಯೋ ರಾಮ್ನೆ, ನಾನು ಡಬ್ಬಿಂಗಲ್ಲಿ ನೋಡಿ ಇದು ಯಾವಾಗ ಕಲ್ತ್ಕೊಂಡಮ್ಮ ನೀನು ಅಂತ. ಹಂಗೆ ತಿರುಗಿಸಿ ಎಲ್ಲ ಹೊಡೆದಾಕ್ಬಿಟ್ಟವಳು ಎಲ್ಲರಿಗೂ.
ಅವರೆಲ್ಲ ಇರಾನಿಗಳು ಕಾಲೇಜ್ ಸ್ಟೂಡೆಂಟ್ ಬಂದಿದ್ರು, ಒಂದು 20 ಜನಕ್ಕೆ ಒಂದೇ ಸರಿ ಹೊಡೆದವಳು ಲೆಕ್ಕ ಹಾಕೊಳ್ಳಿ. ಅಲ್ಲ ಬಿಟ್ಕೊಂಡು ಪೌಡ್ರನ್ನ ಬಿಟ್ಕೊಂಡು ಸರಿಗೆ ಆ ಥರದ್ದು. ಧನ್ಯರಾಮು ಖುಷಿ ಆಗುತ್ತೆ ನಮಗೆ. ಧನ್ಯರಾಮ್ ನಮ್ಮ ಟೀಮ್ಗೆ ಸೇರ್ಕೊಂಡಿದ್ದೆ, ಯಾಕೆಂದರೆ 3ನೇ ತಲೆಮಾರು ಅಣ್ಣ ಅವರು ಫ್ಯಾಮಿಲಿ. ಎಷ್ಟು ನೀನು ಕರ್ನಾಟಕ ಜನತೆ ಆಶೀರ್ವಾದ ಮಾಡ್ತಾನೆ ಇದ್ದೀರಾ, ನಮಗೂ ಸ್ವಲ್ಪ ಮಾಡಿದ್ದೀರಾ, ಇಲ್ಲ ಅಂತಲ್ಲ. ಆಮೇಲಿಂದ ನಮ್ಮ ರವಿಶಂಕರ್ ಗೌಡ್ರಿದ್ದಾಗ ನಮಗೆ ಹಾಡಿಗೆ, ಕೊರತೆಗೆ, ತರಲೆಗೆ ದೇವರನ್ನೇ ಕೊರತೆ ಇರಲ್ಲ. ಅವ್ರಿಗೆ ಫೋನ್ ದಿನಕ್ಕೆ ಒಂದು 25 ಫೋನ್ ಬರ್ತವೆ. ಆಕಾಶ ದೀಪ ಕೇಳ್ತಾನೆ ಇರ್ತೀವಿ. ಅದು ಕೇಳಿದ್ಮೇಲೆ ಗೌಡ್ರೆ ಇನ್ನೊಂದು ಯಾವ್ದಾರು ಹಾಡಿಡ್ರಿ ಅಂತೀವಿ. ಅದನ್ನು ನಮಗೆ ಯಾವಾಗ ನನಗೊಂದು ಸ್ವಾರ್ಥ ಇತ್ತು, ಕರ್ನಾಟಕದ ಮೂಲೆಯಿಂದ ಕಲಾವಿದರು ಬರಬೇಕು. ಅದು ಮಂಗಳೂರು ಆಗ್ಬೋದು, ಕಾರವಾರ ಆಗ್ಬೋದು, ಬಿಜಾಪುರ ಆಗ್ಬೋದು, ಹುಬ್ಳಿ, ಧಾರವಾಡ, ಈ ದೇವನಹಳ್ಳಿಯಿಂದ ಈ ಸೈಡ್ ಹೋಗ್ಬಿಟ್ರೆ ನಮ್ದು ತೆಲುಗು ಬೆಲ್ಟ್ನವರು ಒಬ್ಬರು ಬಂದಿರಲಿಲ್ಲ ಅವಾಗ. ಗುಬ್ಬಿ ತುಮಕೂರು ಡಿಸ್ಟಿಕ್ ಬಿಟ್ರೆ ಕಲಾವಿದಗಳೇ ಬಂದಿರಲಿಲ್ಲ. ಅಂಥದ್ದು ಬಿಜಾಪುರದಿಂದ ನಮಗೆ ದೇಶಪಾಂಡೆ ಸಿಕ್ಕಿರೋದು ನಿಜವಾಗ್ಲೂ ಸ್ವಲ್ಪ ಮಿಸ್ ಆಗಿದ್ರೆ ಗೊತ್ತಿಲ್ಲ. ಮರಾಠಿ ಗಿರಾಟಿಗೆ ಹೋಗ್ಬಿಡೋನು, ಗಿನಾಸಮ್ ಕಲ್ತ್ಕೊಂಡು ನೋಡಕ್ಕೆ ಬೇರೆ ನವಾಜುದ್ದೀನ್ ಸಿದ್ದಿಕಿ ಥರ ಅವನೇ ಭಯಂಕರ ನಟ ಬೇರೆ. ಮರಾಠಿ ಗಿರಾಟಿ, ಹಿಂದಿ, ಯಾಕಂದ್ರೆ ಬಿಜಾಪುರದವರೆಲ್ಲ ನಿಮ್ಗೆ 3 ಭಾಷೆ ಆರಾಮ್ಸೆ ಬರ್ತಾವೆ. ನಮಗೆ ತೆಲುಗು ಹೆಂಗೆ ಬರುತ್ತೋ ಅವ್ನಿಗೂ ಆರಾಮ 3-4 ಭಾಷೆ ಬರ್ತವೆ. ಅದು ನಿನಾಸಮ್ಗೆ ಹೋಗಿದ್ರಿಂದ ಏನೋ ಹಿಂಗೆ ಈ ಕಡೆಗೆ ಬಂದ ಇದ್ರೆ ಮರಾಠಿ ಗಿರಾಟಿಗೆ ಹೋಗಿ ಅವ್ರ ಜೊತೆಗೆ ಆಕ್ಟ್ ಮಾಡ್ಕೊಂಡಿದ್ದು ಬಿಡೋನು. ನಿಜವಾಗ್ಲೂ ಅವ್ರು ಬಂದಿರೋದಾಗ್ಬೋದು. ಇನ್ನು ನಾಗಭೂಷಣ್, ಇದು ಮೈಸೂರು ಪ್ರತಿಭೆ. ಅಪ್ಪ ಟಗರ್ಪುರದ್ದು ಈ ಸಿನಿಮಾ ಡಾನು ದೇವ್ರನಿಗೆ ನಾನು ತಮಾಷೆ ಹೇಳ್ತಿಲ್ಲ. ಈ ಸಿನಿಮಾ ಡಾನ್ ಅವನು ನಮ್ಮನ್ನೆಲ್ಲ ಹಾಕೊಂಡು ಕೆಡಬಿಟ್ಟು ದಜ ಲಾಸ್ಟ್ ಕೊನೆ ಸಿಂಗ್ ನೋಡಿ ನೀವು ಹೆಂಗೆ ಯಾವ ರೇಂಜಿಗೆ ಬರ್ತಾನೆ, ಬ್ರೂಸ್ಲಿ ರೇಂಜಿಗೆ ಬರ್ತಾನೆ. ನಾವೆಲ್ಲ ಪ್ಯಾಕರೆಲ್ಲ ಅದು ಹಂಗೆ ನೋಡ್ತಾ ಕೊಟ್ಬಿಟ್ಟಿದ್ವಿ. ಇದೇನು ಮಾಡ್ದೆ ಚಿಕ್ಕಣ್ಣ ಅಂದ್ಬಿಟ್ಟು ನಮಗೆ. ಇದು ನಿಜವಲ್ಲಿ ಹೇಳ್ತೀನಿ ಕೇಳಿ, ವರ್ಲ್ಡ್ ವೈಡ್ ರೇಂಜ್ಗಿದೆ. ಇದನ್ನು ತಿರ್ಗಾ ಮಿಸ್ ಮಾಡ್ಕೊಂಡು ನೀವು ಕೈಯಲ್ಲಿ ಹೊಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಮನೆ ಬರ ಎಲ್ಲ ಕೈಯಲ್ಲೇ ಮಾಡ್ಕೊಂಡು ಅಂದ್ಬಿಡ್ತೀವಿ ನಾವು. ಬೇಡ, ಬನ್ನಿ ಥಿಯೇಟ್ರಿಗೆ ಬನ್ನಿ, ಒಳ್ಳೇದಾಯ್ತದೆ. ಏನೋ ಆಷಾಢದ್ದು ನಮ್ಗೆ ಒಳ್ಳೆ ಸೀಸನ್ನು, ದೊಡ್ಡ ಪಿಕ್ಚರಲ್ಲಿ ಬರ್ತಿದ್ದಾವೆ ಅಲ್ವಾ. ಭೀಮಾ ಆ ಪ್ರಯೋಗದಿಂದ ಕೇಳಿಸ್ಕೊಂಡಿದ್ರೆ ಅದು ರೆಡಿ ಆಗ್ತಿದೆ. ಕೃಷ್ಣ ಪ್ರಣಯ ಸಖಿ, ಮ್ಯಾಕ್ಸು, ಈಗ ನಮ್ದು ಪೌಡರ್. ಇದೇನು ಆ ರೇಂಜ್ ಎಲ್ಲೂ ಮಿಸ್ ಆಗಲ್ಲ, ಎಲ್ಲೂ ಮಿಸ್ ಆಗಲ್ಲ. ಇನ್ನು ಬೆಣ್ಣೆ ಮುರುಕು ಮುದ್ದು ಇದ್ರ ಬಾಯಲ್ಲಿ ಹಿಂಗೆಲ್ಲ ಬರ್ತಾವ ಅನ್ಕೋತೀನಿ ನಿಂಗೆ. ನಮ್ಮ ಹೀರೋ ದಿಗಂತು ಈಗಿನ ಸ್ವಲ್ಪ ಬೆಳಗ್ಗೆ ಆಗಿದ್ದಾನೆ, ಆದರೆ ಮುದ್ದು ಅದು. ಇವ್ರ ಬಾಯಲ್ಲಿ ಇಂಥವ್ರು ಹೇಳಿಸ್ಬಿಟ್ಟವ್ರ ಅಂತ ಜನಾರ್ದನ್ಗೆ. ಅನೀಶು, ಎಲ್ಲರೂ, ಇಡೀ ನಮ್ಮ KRG ಟೀಮ್ಗೆ ನಾವು ತುಂಬ ಥ್ಯಾಂಕ್ಸ್ ಹೇಳಬೇಕಾಗ್ತದೆ, ಇಡೀ ತಂಡ. ಯಾಕೆ ಅಂತಂದರೆ ಈ ಥರದ್ದೊಂದು ಸ್ಟೈಲೈಸೇಷನ್ ಸಿನಿಮಾ ನಿಜವಾಗ್ಲೂ ಈ ಪ್ರಯತ್ನ ಮಾಡಿರಲಿಲ್ಲ, ಯೋಚನೆನೂ ಮಾಡಿರಲಿಲ್ಲ. ಒಂದು ಫಾರ್ಬಿಟ್ ನಮ್ಗೆ ಯಾವಾಗಲೂ ಇರೋದು ಒಂದು ಹೌದಪ್ಪ ಒಂದಷ್ಟು, ಅದು ಬಿಟ್ಟು ಬೇರೆ ಥರದ ಪ್ರಯೋಗಗಳು ಆಗಿದ್ದಾವೆ. ಇದು ಪ್ರಾಯೋಗಿಕವಾಗೂ ಹೌದು, ಪ್ರದರ್ಶನಕ್ಕೆ ಮಟ್ಟದಲ್ಲೂ ಹೌದು, ಅದ್ರ ಜೊತೆಗೆ ಪ್ರೊಫೆಷ್ನಲ್ ಆಗಿ ನಮ್ಮ ಇಂಟರ್ನ್ಯಾಷನಲ್ ಕ್ಯಾಮ್ರಾಮನ್ ಅದ್ವೈತ್ ಅವರು ನಿಜವಾಗ್ಲೂ ಅದ್ರ ಲೈಟಿಂಗ್ ಎಲ್ಲ ನೀವು ನಾವು ಒಂದು ರೀತಿ ನಮಗೆ ಒಂದು ರೀತಿ ಆಹಾ ಅಂತ ಹಿಂಗೆ ಆಂಗ್ಲ ಮಾಡ್ಕೊಂಡು ನಿಂತ್ಕೊಂಡ್ಬೋದು, ಇಲ್ಲೆಲ್ಲೋ ಇದೀವಪ್ಪ ನಾವು ಅಂತ. ಅಷ್ಟು ಜನ ಪ್ರೊಫೆಷ್ನಲ್ ಮಾಡಿದ್ದಾರೆ ನಮ್ಮ KRG ತಂಡಕ್ಕೆ ಮತ್ತು ಇಡೀ ನಮ್ಮ ಟೀಮ್ಗೆ. ಬಂದಿರೋದಕ್ಕೆ ನೀವೆಲ್ಲರಿಗೂ, ನಮ್ಮ ಪತ್ರಕರ್ತರು ನೀವೆಲ್ಲರಿಗೂ, ಮತ್ತು ಮಾಧ್ಯಮದವ್ರಿಗೂ, ಅಕ್ಷರದವ್ರಿಗೂ, ದೃಶ್ಯದವ್ರಿಗೂ ಎಲ್ಲರಿಗೂ ನಿಮ್ಮೆಲ್ಲರ ಸಪೋರ್ಟು, ಸಹಾನುಭೂತಿ, ಪ್ರೋತ್ಸಾಹ ಒಂದು ಬೇರೆ ಥರದ್ದು ಇದರಿಂದ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಎಲ್ಲ ಕೇಕ್ ಹಾಕಿದ್ರಪ್ಪ, ಹುಡುಗರೇ ಕಾಣ್ತೀರಿ, ಯಾಕೋ ಹುಡುಗರೇ ಚಕ್ಕರಕ್ಕೆ ಬಂದಿದ್ದೀರಾ? ಅಯ್ಯೋ ನಿಮ್ಮ ಇವ್ರು ಯಾರು ಕೈ ಆಡಿಸ್ತಾವಿಲ್ಲ. ಅಮ್ಮಮ್ಮ ಮಿಸ್ ಮಾಡಬೇಡಿ, ಎಲ್ಲರೂ ಒಬ್ರಿಬ್ರಿಗೆ ಹೇಳ್ಬೇಕು, 2-3 ಹೇಳ್ಬೇಕು, ಹಾಗೆ ಗುಂಪು ಬತ್ತಿರ್ಬೇಕು. ಸುಮ್ಮನೆ ಕ್ಯಾಕ್ ನಗ್ತಿರ್ತೀರ, ಆಮೇಲೆ ಭಯ ಬಿದ್ದು ಹೋಗ್ತೀರಾ ಕೊನೆಗೆ. ಆಮೇಲಿಂದ ಈ ಕತೆ ನಾನು ಪೂರ್ತಿ ಹೇಳ್ಬಿಡೋಣ ಅಂದ್ಕೊಂಡೆ, ಜನ ಕಣ್ಣು ನೋಡ್ಬಿಟ್ರು, ಅಂದ್ಬಿಟ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕಪ್ಪ ನಮ್ಮ ಮುಖ್ಯ ಇನ್ಯಾರ ಹೇಳಿ ಸರ್. ಥ್ಯಾಂಕ್ ಯು ಅಷ್ಟೇ ಸರ್. ಆಕ್ಚುಲಿ ನೀವು ವೇದಿಕೆ ಮೇಲೆ ಇರಬೇಕು. ನೆಕ್ಸ್ಟ್ ಗೆಸ್ಟ್ ನ ಕರೆಯೋದು ಇಲ್ಲ, ಒಂದು ವಚನ, ಒಂದು ಭಾಷೆ ತಗತ್ತೀನಿ. ಹೌದಾ? ಓ ಕಮಾನ್. ಎಲ್ಲರೂ ಹಿಂಗೆ ಕೈ ಇಟ್ಕೊಳ್ಳಿ, ಹಿಂಗೆ
ಎಲ್ಲರೂ ಪ್ಲೀಸ್ ಎಂತದೇ ನಿಮ್ಮ ದುಡ್ಡು ನಮ್ಮ ತಾಯಿನ ಕೇಳಲ್ಲ ಹೇಳಿ ಕರ್ಕೊಳ್ಬೇಡ ಹಿಂಗಂದ್ಬಿಟ್ಟು ಹಿಂಗೆ ಇಟ್ಕೊಳ್ಳಿ ಎಲ್ಲ ಪೌಡರ್ ಬಗ್ಗೆ ಯೋಚನೆ ಮಾಡುವೇನೋ ಆಗಸ್ಟ್ 23 ತಪ್ಪದೆ ನಾನು ಸಿನಿಮಾವನ್ನು ನೋಡೋದು ಖಂಡಿತ. ಆಗಸ್ಟ್ 23 ತಪ್ಪದೆ ನಾನು ಪೌಡರ್ ಸಿನಿಮಾ ನೋಡೋದು ಖಂಡಿತ. ಹೇಳ್ರಿ ಯಾಕ್ರಿ ಅಯ್ಯೋ ಖಂಡಿತ. ಆಗಸ್ಟ್ 23 ಪೌಡರ್ ಸಿನಿಮಾವನ್ನು ನೋಡುವುದು ಖಂಡಿತ ಅಲ್ವಾ? ಅದ್ರ ಶಾಪ ದೇವ್ರೆ ಶಾಪ ಬರೀ ಕೈ ನೋಡ್ಕೊಂಡಿರ್ಬೇಕಾಗತ್ತೆ ಜೀವನ ಪೂರ್ತಿ. ಇಲ್ಲಿ ನೋಡ್ಕೋಬೇಕಾರೆ ಈ ರೇಂಜ್ಗೆ ಇರುತ್ತೆ, ಈ ರೇಂಜ್ ಬರುತ್ತೆ, ಮತ್ತು ಈ ರೇಂಜ್ ಬಂದ್ಬಿಡುತ್ತೆ. ಬೇಡ ಬೇಡ ಬೇಡ, ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, ಎಲ್ಲ ಕನ್ನಡ ಸಿನಿಮಾ ನೋಡಿ, ಎನ್ಕರೇಜ್ ಮಾಡಿ. ನೀವು ಬೆಳೆಸಿದ್ರೆ ಬೆಳೆಯುತ್ತೆ, ಇಲ್ಲ ಅಂತಂದ್ರೆ ಬೋನ್ಶಾ ಗಿಡ ಆಗ್ಬಿಡ್ತೀವಿ. ಬೋನ್ಶಾ ಗಿಡ ಅಂದ್ಬಿಟ್ಟು ಅಲ್ಲೇ ಬೆಳ್ಕೊತೀವಲ್ಲ ಹಿಂಗೆ ಹಂಗಾಗ್ಬಿಡ್ತೀವಿ. ಎತ್ತರಕ್ಕೆ ಬೆಳಿಬೇಕು. ಥ್ಯಾಂಕ್ ಯು ಸೋ ಮಚ್ ಜನಾರ್ದನ್ ಸರ್. ಆಕ್ಚುಲಿ ನೀವು ವೇದಿಕೆ ಮೇಲೆ ಇರಬೇಕು ಸರ್. ಯಾಕಪ್ಪ? ಒಂದು ರಿಕ್ವೆಸ್ಟ್ ಸರ್, ನಿಮ್ ಜೊತೆ ಇವ್ರು ನೆಕ್ಸ್ಟ್ ಇವ್ರ ಪಾತ್ರದ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ಬೇಕು ಅಂದ್ರೆ ಇವ್ರ ವಾಯ್ಸ್ ಎಲ್ಲಾದ್ರೂ ಕೇಳಿದಿರಾ? ನಮಸ್ಕಾರ ದೇವ್ರು ಎಲ್ಲರೂ ಕೇಳಿದಿರಾ? ನಾಗಭೂಷಣ್ ಸರ್ ಒಂದ್ಸಲ ಜೋರಾಗಿ ಚಪ್ಪಾಳೆ ಬಂದೆ ಸರ್, ಪ್ಲೀಸ್ ಬನ್ನಿ. ಡಾಕ್ಟರ್ ಹೂ